ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ಎಲ್ಲ ಥರ ತಂಬಿಟ್ಟು ಟೇಸ್ಟ್ ನೋಡಿರ್ತೀರ, ಇದೊಂದು ಸತಿ ಟ್ರೈ ಮಾಡಿ ನೋಡಿ. ನಾವು ಕಡಲೆಕಾಯಿ ಬೀಜನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಮತ್ತು ಎಳ್ಳು ಕೂಡ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ರುಬ್ಕೊಂಡಿರೋ ಕೊಬ್ಬರಿ, ಕಡಲೆ 1 ಕಪ್ಪು, ಕಡಲೆ 2 ಕಪ್ಪು, ಒಂದೂವರೆ ಕಪ್ಪಷ್ಟು ಬೆಲ್ಲ ಮುಳುಗೋವರೆಗೂ ನೀರು ಹಾಕಿ ಮಾಡಿಕ್ಕಿದ್ದೀವಿ. ಈ ಥರ ಹಾಕಬೇಕು. ಆಗ ಎಳ್ಳನ್ನು ಪೌಡ್ರ್ ಮಾಡ್ಕೊತಾ ಇದ್ದೀವಿ. ಇದ್ರ ಜೊತೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ರೋಸ್ಟ್ ಮಾಡಿ ಇಟ್ಕೊಂಡಿರೋದು ನೋಡಿ. ಪೌಡ್ರ್ ಮಾಡ್ಕೊಂಡ್ರಲ್ಲ ಕಡಲೆ ಮತ್ತು ಕಡಲೆಕಾಯಿ ಬೀಜ ಹಾಕಿ ಇವಾಗ ಒಂದು ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀವಿ. ಕೊಬ್ಬರಿ ಪೌಡರ್ ಮಾಡ್ಕೊಂಡಿದ್ರಲ್ಲ ಅದು, ಇನ್ನೊಂದು ಸ್ವಲ್ಪ ಕಡಲೆಕಾಯಿ ಬೀಜ, ನೋಡಿ. ಪಾಕ ಮಾಡ್ಕೊಂಡಿದ್ರಲ್ಲ, ಇಷ್ಟಾದರೆ ಸಾಕು. ಪಾಕ ಮಾಡಿಟ್ಕೊಂಡಿದ್ರಲ್ಲ, ಅದು ಒಂದು ಸ್ವಲ್ಪ ಬೆಚ್ಚಗಿಡಬೇಕು. ಆಮೇಲೆ ನಾವೇನೇನೆಲ್ಲ ಕಡಲೆಗೆ ಹಾಕಿದ್ರೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಈ ಬೆಲ್ಲ ಪಾಕನ ಇದಕ್ಕೆ ಹಾಕಬೇಕು. ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಶಿವರಾತ್ರಿ ಬೇರೆ ಬರ್ತಾ ಇದೆ, ನೀವು ದೇವ್ರಿಗೆ ಇಟ್ಬೋದು ಇದನ್ನು ನೈವೇದ್ಯಕ್ಕೆ. ಎಲ್ಲ ಥರ ಟ್ರೈ ಮಾಡ್ತಿರ್ತೀರ, ಇದೊಂದು ಸರ್ತಿ ಟ್ರೈ ಮಾಡಿ ನೋಡಿ. ಪಾಕನ ಸ್ವಲ್ಪ ಹಾಕೊಂಡೆ ಕಲಿಸ್ಕೊಳ್ಳಿ, ಒಂದೇ ಸತಿ ಹಾಕೊಬಾರ್ದು. ನೋಡಿ, ಹಿಂಗೆ ತೊಗೊಂಡ ತಕ್ಷಣ ಈ ಥರ ಉಂಡೆ ಆಗುತ್ತೆ. ನೀವು ಬೇಕಂದರೆ ಇದಕ್ಕೆ ಕಸಕಸೆನೂ ಹಾಕೊಬೋದು. ಈ ಥರ ಮಾಡಿದ್ರೆ ಸಾಕು, ಇನ್ನು ಜಾಸ್ತಿ ಹಮ್ಕೋದೇನು ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಮಾಡಿಕೊಂಡ್ರೆ ಸಾಕು. ಹೆಂಗೂ ನಾಳೆನೇ ಶಿವರಾತ್ರಿ ಇದೆ, ನೀವು ದೇವರಿಗೆಲ್ಲ ಎಲ್ಲ ಥರ ಇಕ್ಕಿರ್ತೀರ. ಇದೊಂದು ಸತಿ ಇಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಹುರ್ಗಡ್ಲೆ ತಂಬಿಟ್ಟು ರೆಡಿ ಆಯಿತು. ನಾವು 2 ಕಪ್ ಕಡಲೆ ಹಾಕೊಂಡಿರೋದ್ರಿಂದ ನಮ್ಗೆ ಇಷ್ಟು ಬಂದಿದೆ. ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ. ನಾಳೆನೇ ಶಿವರಾತ್ರಿ ಆಗಿರೋದ್ರಿಂದ ಇದನ್ನು ದೇವ್ರ ನೈವೇದ್ಯಕ್ಕೆ ಇಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು.